ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದರೆ ಅನಿತಾ ಪಲ್ಲವಿನ ಬೈತಾ ಇರ್ತಾಳೆ. ಅಲ್ಲ, ಇವಳು ಮಾತ್ರ ನಾನು ನಮ್ಮನೇಲಿ ಇಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಈ ರಾಘುವಿಂದ ನನಗೆ ತುಂಬಾ ಅವಮಾನ ಆಗಿದೆ. ನನ್ನ ಜೀವನ ಹಾಳಾಗೋಯ್ತು. ಈ ಝಾನ್ಸಿ ಮನೆಗೆ ವಾಪಸ್ ಬಂದುಬಿಟ್ಲು ಅಂದರೆ ಎಲ್ಲ ಸರಿ ಹೋಯ್ತಾ? ಇವರಿಬ್ಬರು ನಾನು ಬದುಕೋಕ್ಕೆ ಬಿಡೋದೇ ಇಲ್ಲ. ಅದು ಹೇಗೆ ನನ್ನ ಮುಂದೆ ಇವ್ರು ಬಾಳ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಅನಿತಾ ಹೇಳ್ತಾನೆ ಇರ್ತಾಳೆ. ಆಗ ರಾಘು, ನಿನ್ನ ಹೋಗಲಿ ಬಿಡು ಅಂತ ನಾನು ಸುಮ್ಮನೆ ಬಿಟ್ಟಿದ್ದೆ. ನಿನ್ನ ಒಂದು ವಿಷಯ ನಾನು ಹೇಳಿದರೆ ಪೊಲೀಸರು ನಿನ್ನ ಇವಾಗಲೇ ಅರೆಸ್ಟ್ ಮಾಡ್ತಾರೆ ಅಂತ ರಾಘು ಹೇಳ್ತಾ ಇರುವಾಗ ಎಲ್ರಿಗೂ ಶಾಕ್ ಆಗುತ್ತೆ. ಏನು ಇರ್ಬೋದು, ಅನಿತಾ ಏನು ಮಾಡಿರ್ಬೋದು ಅಂತ ಎಲ್ಲರೂ ಮುಖ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆಗ ರಾಘು, ಅಲ್ಲ ಮಾವ, ನಿಮ್ಗೆ ಗೊತ್ತಾ ಇವಳು ಎಂಥ ಕೆಲಸ ಮಾಡಿದಾಳೆ ಅಂತ? ಅಲ್ಲ, ಪಲ್ಲವಿ ಒಡವೆನ ಇವಳು ಡೂಪ್ಲಿಕೇಟ್ ಮಾಡಿಸಿ ಮನೇಲಿ ಇಟ್ಟಿದ್ಲು. ಅದನ್ನೇ ನೀವೆಲ್ಲ ನಿಜ ಅಂದ್ಕೊಂಡು ನಮ್ಮ ಮನೆಯವರು ಮರ್ಯಾದೆ ತೆಗೆದ್ರಿ. ಅದಕ್ಕೆ ನಾನು ಹೋಗಲಿ ಬಿಡು, ಬೇಡ ಇವಳ ಬಗ್ಗೆ ಹೇಳೋದು ಅಂತ ಸುಮ್ಮನೆ ಇದ್ದೆ. ಆದರೆ ಇವತ್ತು ಇವಳು ಹಠಮಾರಿತನಕ್ಕೆ ನಾನು ಹೇಳಲೇಬೇಕಾದ ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಇರುವಾಗ ಝಾನ್ಸಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ನಾನು ನಿನ್ನಾಗೆ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಬಿಟ್ಟು ಒಳ್ಳೆಯೊಳಗೆ ಬದುಕಿದ್ರೆ ಸಾಕು, ಇಲ್ಲ ಅಂದರೆ ನನಗೆ ತಕ್ಕ ಶಾಸ್ತಿಗೆ ಮಾಡ್ತೀನಿ ಅಂತ ಝಾನ್ಸಿ ಅನಿತನಿಗೆ ಹೇಳ್ತಾ ಇರ್ತಾಳೆ. ಆದರೆ ಅನಿತಾ ಮಾತ್ರ ಇದು ಯಾವುದಕ್ಕೂ ಒಪ್ತೆ. ಅದೇನೇ ಆದರೂ ಪರವಾಗಿಲ್ಲ, ನನಗೆ ಒಳ್ಳೇದಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಮಾತ್ರ ಒಳ್ಳೇದಾಗಕ್ಕೆ ನಾನು ಬಿಡೋದೇ ಇಲ್ಲ. ಅದು ಹೇಗೆ ಬಾಳ್ತಿರೋ ಬಾಳಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ ಅನಿತಾ. ದಾರಿಲಿ ಹೋಗ್ತಾ ಇರುವಾಗ ಕಾರಿಂದ ಕೆಳಗಿಳಿದು ಅನಿತಾ ಸೆಟ್ ಮಾಡಿಕೊಂಡು ಆ ಕಡೆಗೆ ಹೋಗ್ತಾಳೆ. ಅವಳ ನೋಡಿ ಯಾರ ಅಪ್ಪ ಅಮ್ಮ ಬಂದು, ಏನಮ್ಮ ಅನಿತಾ, ಏನಾಯಿತು, ಯಾಕೆ ಈ ಥರ ಹೊರಗಡೆ ಬಂದೆ ಅಂತ ಕೇಳಿದಾಗ, ಅಪ್ಪ ಅಮ್ಮ, ನಿಮ್ಮ ಡಿಸಿಷನ್ ಏನಿದ್ರು ಹೇಳಿಬಿಡಿ. ಅಲ್ಲಿ ಆ ರಾಘು ಹೆದರ್ಕೊಂಡು ನಿಮ್ಮ ಸೊಸೆಗೋಸ್ಕರ ನೀವು ಏನೇನೋ ಮಾತಾಡಿರ್ಬೋದು, ಆದರೆ ಇವಾಗ ಏನಿದ್ರು ನಿಜನೇ ಹೇಳಬೇಕು. ನಾನಾ ಅವಳ ಅಂತ. ಒಂದು ವೇಳೆ ಆ ಪಲ್ಲವಿ ಮನೆಗೆ ಬಂದರೆ ನಾನು ಮಾತ್ರ ಆ ಮನೆಗೆ ಬರಲ್ಲ ಅಂತ ಹೇಳ್ತಾಳೆ. ಅದನ್ನು ಕಂಡು ಅಪ್ಪ, ಅಲ್ಲಮ್ಮ ಅನಿತಾ, ಹೀಗೆ ಹೇಳಿದರೆ ಹೇಗೆ? ಅವನು ಎಷ್ಟೇ ಆದರೂ ನಿನ್ನ ಅಣ್ಣ ಅಲ್ವಾ? ಅವ್ನು ಚೆನ್ನಾಗಿರೋದು ನಿನಗಿಷ್ಟ ಇಲ್ವಾ? ಪಲ್ಲವಿಗೆ ನಿನ್ನ ಅತ್ತಿಗೆ, ಅವಳು ಯಾವತ್ತಿದ್ರೂ ಆ ಮನೆ ಸೊಸೆ ಅಲ್ವಾ? ಹಾಗಿದ್ಮೇಲೆ ಅವಳು ಬರಲೇಬೇಕಲ್ವಾ? ಸ್ವಲ್ಪ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಆಗಮ್ಮ ಅಂತ ಹೇಳಿದಾಗ, ಇಲ್ಲಪ್ಪ, ಅದು ಮಾತ್ರ ಸಾಧ್ಯ ಇಲ್ಲ. ಅವಳು ಆ ಮನೇಲಿದ್ದರೆ ನಾನು ಮಾತ್ರ ಇರಲ್ಲ. ಈಗಲೇ ಡಿಸೈಡ್ ಮಾಡಿ ಅವಳ ನಾನಾ ಅಂತ ಅನಿತಾ ಹೇಳ್ತಾ ಇರ್ತಾಳೆ. ಅಲ್ಲ ಅನಿತಾ, ಇಷ್ಟೆಲ್ಲ ಆದರೂ ನಿನ್ನ ಬುದ್ಧಿ ಮಾತ್ರ ನೀನು ಬಿಡ್ತಾ ಇಲ್ಲ. ಬಿಟ್ಬಿಡೆ ಅದನ್ನು. ಅವಳು ಯಾವತ್ತಿದ್ರು ನನ್ನ ಹೆಂಡತಿ, ಅವಳ ನಾನು ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂದಮೇಲೆ ಅವಳ ನಾನು ಹೇಗೆ ಬಿಟ್ಕೊಡೋಕೆ ಸಾಧ್ಯ? ನಿನಗೆ ಇಷ್ಟ ಆಗಿಲ್ಲ ಅಂದರೆ ಹೇಳ್ಬಿಡು, ನಾವು ಬೇರೆ ಕಡೆ ಮನೆ ಮಾಡಿಕೊಂಡು ಇದ್ಬಿಡ್ತೀವಿ. ನೀನು ಆರಾಮಾಗಿ ಮನೇಲಿ ಇದ್ಬಿಡು ಅಪ್ಪ ಅಮ್ಮನ ಜೊತೆ ಅಂತ ಮಿಥುನ್ ಹೇಳ್ತಾನೆ. ಆಗ ತಾರ, ಅಲ್ಲ ಅನಿತಾ, ನನಗೂ ಆಸೆ ಇದೆ, ನನ್ನ ಮಗ ಮೊಮ್ಮಕ್ಕಳು ನೋಡಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಹಾಗಿದ್ಮೇಲೆ ಅವನ್ನ ದೂರ ಕಳ್ಸೋಕ್ಕೆ ನಮ್ಗಾಗಲ್ಲ. ಅದಕ್ಕೆ ನೀನೇ ಒಂದು ಕೆಲಸ ಮಾಡಿಬಿಡು, ಹೊಸ ಅಪಾರ್ಟ್ಮೆಂಟ್ ತೊಗೊಂಡಿದ್ದೀವಲ್ಲ, ಸೊ ಅದರಲ್ಲೇ ನೀನು ಇದ್ಬಿಡು ಅಂತ ಹೇಳಿದಾಗ, ಏನಮ್ಮ ಇದು ನೀನು ಹೀಗೆ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಮಿಥುನ್ ಅಪ್ಪ ಬಂದು, ಹೌದು, ಒಳ್ಳೆ ಕೆಲಸ, ನೀನೇ ಎಲ್ಲ ಇದ್ಬಿಡು, ನಿನ್ನ ಮನಸ್ಸು ಯಾವಾಗ ತಿಳಿಯಾಗುತ್ತೋ ನೀನು ಅವಾಗ ಮನೆಗೆ ಬಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮನೇಲಿ ತಾತ ತುಂಬನೇ ಖುಷಿಯಿಂದ ಕೂತಿರ್ತಾನೆ. ಆಗ ರಾಯ್, ಏನು ಯಜಮಾನ್ರೆ ತುಂಬಾ ಖುಷಿಯಾಗಿದ್ದೀರಾ? ಏನು ಝಾನ್ಸಿ ಮೇಡಮ್ ಅವರು ಅವ್ರ ಗಂಡ ಮನೆ ಸೇರಿದ್ರು ಅಂತ ತುಂಬಾ ಖುಷಿ ಆಗ್ತಾ ಇದೆಯಾ ಅಂತ ಕೇಳಿದಾಗ, ಹೌದಪ್ಪ, ಇಷ್ಟು ದಿನ ಅವಳ ಜೀವನದಲ್ಲಿ ಏನೆಲ್ಲ ಆಯಿತು ಅಂತ ನೀನೇ ನೋಡಿದೀಯಲ್ಲ. ಇವತ್ತು ನನ್ನ ಮೊಮ್ಮಗಳು ಆರಾಮಾಗಿ ನೆಮ್ಮದಿಯಿಂದ ಆ ಮನೇಲಿದ್ದಾಳೆ. ಆದರೆ ನನ್ನ ಸೊಸೆ ಮುಖದಲ್ಲಿ ನನಗೆ ಚಿಂತೆ ಕಾಣಿಸ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಸುಮಿತ್ರಾ ಹೇಳ್ತಾಳೆ, ಅಲ್ಲ, ಇಷ್ಟು ದಿನ ನಾನು ತುಂಬಾ ಕಷ್ಟ ಅನುಭವಿಸಿದ್ದೆ. ಆ ರಾಕ್ಷಸಿ ಕೈಲಿ ಸಿಕ್ಕು ನನ್ನ ಮಗಳನ್ನ ನಾನು ನೋಡ್ತೀನಿ ಇಲ್ಲೋ ಅಂತ ತುಂಬಾ ಭಯಪಟ್ಟಿದ್ದೆ. ಆದರೆ ಇವತ್ತು ನನ್ನ ಮಗಳನ್ನ ನೋಡಿ ಅವಳ ಜೊತೆಗೆ ಇರಬೇಕು ಅಂದರೆ ಅದಾಗಲೇ ಇಲ್ಲ. ಅವಳು ತನ್ನ ಗಂಡನ ಮನೆಗೆ ಹೊರಟೋಗ್ಬಿಟ್ಲು. ಅಲ್ಲಿ ಹೇಗಿದ್ದಾಳೋ ಏನೋ, ನನಗಂತೂ ತುಂಬಾ ಚಿಂತೆ ಆಗ್ತಾಯಿದೆ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಈ ಕಡೆ ರಾಘು ಝಾನ್ಸಿನ ಎಬ್ಸೋಕೆ ಅಂತ ಝಾನ್ಸಿ ರೂಮಿಗೆ ಬರ್ತಾನೆ. ಮೇಡಮ್ ಎದ್ದೇಳಿ ಮೇಡಮ್, ತುಂಬಾ ಲೇಟ್ ಆಯಿತು, ಎದ್ದೇಳಿ, ಇವಾಗ ನೀವು ಗಂಡನ ಮನೇಲಿದ್ದೀರಾ, ಎದ್ದೇಳಿ ಮೇಡಮ್ ಅಂತ ಹೇಳಿದಾಗ ಝಾನ್ಸಿ ರಾಘುನ ಹೇಳ್ಕೊಂಡು, ಅಲ್ಲ ಯಜಮಾನ್ರೆ, ಅಲ್ಲ ಎಷ್ಟೊತ್ತಾದ್ರೇನು, ಇದು ನನ್ನ ಮನೆ ಅಲ್ವಾ, ನಾನು ಯಾವಾಗ ಬೇಕಾದರೂ ಎದ್ದೇಳ್ತೀನಿ ಅಂತ ಹೇಳಿದಾಗ, ಅದೆಲ್ಲ ಸರಿ ಮೇಡಮ್, ಈ ಕಣ್ಣಿಗೆ ಯಾಕೆ ಇದನ್ನು ಕಟ್ಕೊಂಡಿದ್ದೀರಾ ಅಂತ ಹೇಳಿದಾಗ, ಅದು ಹಾಗಲ್ಲ ಯಜಮಾನ್ರೆ, ಎದ್ದ ತಕ್ಷಣ ನಿಮ್ಮ ಮುಖನೇ ನೋಡಬೇಕು ಅಂತ ಕಟ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಇನ್ಯಾವುದಕ್ಕೂ ಚಿಂತೆ ಮಾಡಬೇಡಿ ಮೇಡಮ್, ಇನ್ಮೇಲೆ ನಮ್ಮನ್ನ ಯಾರು ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾವಿಬ್ಬರು ಚೆನ್ನಾಗಿ ಬಾಳ್ ಬದುಕೋಣ ಅಂತ ರಾಘು ಝಾನ್ಸಿಗೆ ಹೇಳ್ತಾ ಇರ್ತಾನೆ. ಈ ಕಡೆ ಸಂಗೀತ ತರುಣ ಮೀಟ್ ಮಾಡೋಕ್ಕೆ ಅಂತ ಹೋಗಿರ್ತಾಳೆ. ಆಗ ತರುಣ, ಏನು ಮೇಡಮ್ ಅವರು ಇಷ್ಟೊಂದು ಲೇಟಾಗಿ ಬಂದಿದ್ದೀರಾ ಅಂತ ಕೇಳಿದಾಗ, ಸ್ವಲ್ಪ ಲೇಟ್ ಆಯಿತು, ನಿನಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದಾಗ, ಏನು ಗುಡ್ ನ್ಯೂಸ್ ಅಂತ ಹೇಳಿದಾಗ, ಅದು ನಾವಿಬ್ಬರು ಪ್ರೀತಿ ಮಾಡೋ ವಿಷಯನ ಅಣ್ಣನ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ತರುಣ್ಗೆ ಚಿಂತೆ ಆಗುತ್ತೆ. ಅಲ್ಲ, ನೀನೇನೋ ಹೇಳ್ತೀಯಾ, ಆದರೆ ಮುಂದೆ ಏನಾಗುತ್ತೋ ಅಂತ ನಂಗೆ ತುಂಬಾ ಭಯ ಆಗ್ತಾಯಿದೆ, ಬೇಡ ಬಿಡು, ಮುಂದೆ ಯಾವತ್ತಾದರೂ ಹೇಳೋಣ ಅಂತ ಹೇಳಿದಾಗ, ಇಲ್ಲ ತರುಣ, ನೀನೇನೋ ಚಿಂತೆ ಮಾಡಬೇಡ, ಅಣ್ಣನ ಜೀವನ ಸರಿ ಹೋಯ್ತು,
ಅದಕ್ಕೆ ಮನೆಗೆ ಬಂದು ಆಯಿತು, ಅಕ್ಕ ಗಂಡನ ಮನೆಗೆ ಸೇರು ಆಯಿತು ಅಂದರೆ ಇನ್ಮೇಲೆ ಯಾವುದೂ ಚಿಂತೆ ಇಲ್ಲ, ಅಣ್ಣ ತುಂಬಾ ಆರಾಮಾಗಿ ಇರ್ತಾನೆ, ಅವನಿಗೆ ಇವಾಗ ಹೇಳೋದು ನಾನು ಸೂಕ್ತ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಝಾನ್ಸಿ ರೆಡಿಯಾಗಿ ಬೇಗ ಬೇಗನೆ ಹೋಗ್ತಾ ಇರ್ತಾಳೆ. ಅದನ್ನು ಕಂಡು ಮಂಜುಳಾ, ಏನಮ್ಮ ಝಾನ್ಸಿ ಇಷ್ಟೊಂದು ಅವಸರವಾಗಿ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ, ಅದು ಅತ್ತೆ ನಿಮಗೆಲ್ಲ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೆ ಅಂತ ಹೇಳ್ತಾಳೆ. ಏನಮ್ಮ ನೀನು ತಿಂಡಿ ಮಾಡ್ತೀಯಾ? ಅಯ್ಯೋ ಬೇಡಮ್ಮ, ನೀನೆಲ್ಲ ಇದನ್ನೆಲ್ಲ ಮಾಡೋಕೆ ಹೋಗ್ಬೇಡ, ನೀನು ಯಾರ ಮೊಮ್ಮಗಳು, ನಿನ್ನ ಲೆವೆಲ್ ಏನು, ಅದನ್ನೆಲ್ಲ ಬಿಟ್ಟು ನೀನು ನಮಗೆ ತಿಂಡಿ ಮಾಡ್ಕೊಡ್ತೀಯಾ? ಬೇಡಮ್ಮ, ಈ ಕೆಲಸ ಎಲ್ಲ ನೀನು ಮರ್ತು ಬಿಡು, ಇದನ್ನೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಇರ್ತಾರೆ. ಆಗ ಝಾನ್ಸಿ, ಹಾಗಲ್ಲ ಅತ್ತೆ, ನಾನು ಈ ಮನೆ ಸೊಸೆ ಅಲ್ವಾ, ಈ ಮನೆ ಕೆಲಸ ಎಲ್ಲ ನಂದೇ, ಈ ಕೆಲಸ ಮಾಡೋದ್ರಲ್ಲಿ ನನಗೇನು ಬೇಜಾರಿಲ್ಲ, ನನಗೆ ಖುಷಿ ಇದೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಇವೆಲ್ಲ ಕೆಲಸನೂ ನಾನು ಮಾಡಿದ್ರೇ ಚಂದ, ನನಗೇನು ಬೇಜಾರಿಲ್ಲ ಅತ್ತೆ ಅಂತ ಹೇಳ್ತಾರೆ. ಅವಾಗ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಸೋಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.